ರಾಜ್ಯಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಕಾರಣ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನ ಎಲ್ಲ ಶಾಸಕರನ್ನು ಕೂಡ ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂಥ ಹಿಲ್ಟಾನ್ ಹೋಟೆಲ್ಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ಇವತ್ತು ಸಂಜೆ 6:30ಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯುತ್ತೆ. ಕಾಂಗ್ರೆಸ್ ನಾಯಕರಲ್ಲಿ ಅಡ್ಡ ಮತದಾನದ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ CLP ಮೀಟಿಂಗನ್ನು ಅರೇಂಜ್ ಮಾಡಲಾಗಿದೆ. ಎಲ್ಲ ಶಾಸಕರು ಕೂಡ ಇವತ್ತು ಸಂಜೆ ನಡೆಯುವಂಥ ಶಾಸಕಾಂಗ ಪಕ್ಷದ ಮೀಟಿಂಗ್ಗೆ ಹಾಜರಾಗಬೇಕು ಅಂತೇಳಿ ಖಡಕ್ಕಾಗಿ ಸೂಚನೆಯನ್ನು ಕೊಡಲಾಗಿದೆ. ಶಾಸಕರನ್ನು ಕರೆದುಕೊಂಡು ಬರುವಂಥ ಹೊಣೆಯನ್ನು ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮೊನ್ನೆ ಡಿನ್ನರ್ ಮೀಟಿಂಗಲ್ಲಿ ಕೊಟ್ಟಿದ್ದರು. ಸೊ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಹೋಟೆಲ್ಗೆ ಶಿಫ್ಟ್ ಆಗ್ತಾರೆ. ಇವತ್ತು ಸೆಷನ್ ಇರುತ್ತೆ. ಸೆಷನಲ್ಲಿ ಇವತ್ತು ಸಂತಾಪ ಸೂಚನೆ ಆಗುತ್ತೆ. ಆ ಬಳಿಕ ಎಲ್ಲರೂ ಕೂಡ ಈ ಒಂದು ಹೋಟೆಲ್ಗೆ ಶಿಫ್ಟ್ ಆಗಲೇಬೇಕಾಗಿದೆ. ಹಾಗಾಗಿ ಶಾಸಕರನ್ನು ಕರೆದುಕೊಂಡು ಬರುವಂಥ ಕೆಲಸವನ್ನು ಉಸ್ತುವಾರಿ ಸಚಿವರುಗಳು ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಎಲ್ಲರೂ ಕೂಡ ಇವತ್ತು ಬರ್ತಾರೆ, ಹೋಟೆಲ್ನಲ್ಲೇ ಸ್ಟೇ ಆಗ್ತಾರೆ. ನಾಳೆ ಇಲ್ಲಿಂದನೇ ನೇರವಾಗಿ ವೋಟಿಂಗಿಗೆ ತೆರಳುತ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಸಭೆಯಲ್ಲಿ ಇವತ್ತು ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಅಭ್ಯರ್ಥಿಗಳಾದಂಥ ಅಜಯ್ ಮಕನ್, ಸೈಯದ್ ಹುಸೇನ್, JC ಚಂದ್ರಶೇಖರ್ ಕೂಡ ಭಾಗಿಯಾಗ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ. ಈ ಹೋಟೆಲ್ನಲ್ಲಿ ಸುಮಾರು 150 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಅಂದರೆ 150 ರೂಮ್ಗಳು ರಿಸರ್ವ್ ಮಾಡಿಡಿ ಅಂತ ಹೇಳಿದ್ದಾರೆ. ಇತ್ತ ಅಡ್ಡ ಮತದಾನ